Hello friends, we are working problems on Indian Accounting Standard number 16, that is property, plant and equipment. This particular question here is given in your 2018 BCom question paper. It's a very pretty simple question. Question nodi. Ganesh Limited ordered a laptop in Flipkart. ಗಣೇಶ್ ಲಿಮಿಟೆಡ್ ಕಂಪ್ನಿಯವರು ಫ್ಲಿಪ್ಕಾರ್ಟಲ್ಲಿ ಒಂದು ಲ್ಯಾಪ್ಟಾಪನ್ನು ಆರ್ಡರ್ ಮಾಡ್ತಾರೆ. ಅದರ ಪ್ರೈಸ್ ಎಷ್ಟಪ್ಪ ಅಂದರೆ 40,000 rupees. ದ ಪ್ರೈಸ್ ಆಫ್ ಲ್ಯಾಪ್ಟಾಪ್ ಈಸ್ 40,000 rupees. ಅಲೌಡ್ 10% ಡಿಸ್ಕೌಂಟ್ ಅಟ್ ಟೈಮ್ ಆಫ್ ಪರ್ಚೇಸ್. ಸೊ ಪರ್ಚೇಸ್ ಮಾಡೋ ಟೈಮಲ್ಲೇ ಇವ್ರಿಗೆ ಡಿಸ್ಕೌಂಟ್ ಸಿಗುತ್ತೆ 10%. 40,000ಅಲ್ಲಿ 10% ಡಿಸ್ಕೌಂಟ್ ಅಂತಂದರೆ ಇವರು 36,000 rupeesಗೆ ಪರ್ಚೇಸ್ ಮಾಡಿರ್ತಾರೆ. ಸೊ ಅದರ ಲಿಸ್ಟೆಡ್ ಪ್ರೈಸ್ ಬಂದು 40,000, ಬಟ್ ಇವರಿಗೆ ಪರ್ಚೇಸ್ ಮಾಡೋ ಟೈಮಲ್ಲಿ 10% ಡಿಸ್ಕೌಂಟ್ ಸಿಕ್ಕಿದೆ. ದೇರ್ ಫೋರ್ ಇಟ್ಸ್ ವ್ಯಾಲ್ಯೂ ಈಸ್ 36,000 rupees. ಆ್ಯಂಡ್ ಚಾರ್ಜ್ಡ್ 18% GST ವಿಚ್ ಈಸ್ ನಾಟ್ ರೀಫಂಡಬಲ್. 18% GST ಚಾರ್ಜ್ ಮಾಡಿದ್ದಾರೆ. ರೀಫಂಡಬಲ್ ಅಂದರೆ ಅದು ವಾಪಸ್ ಬರೋಲ್ಲ. ಒಂದು ಸಲ ಪೇ ಮಾಡಿದ್ದಾರೆ ಅಂದರೆ ದಟ್ ವಿಲ್ ಗೋ ಟು ದಿ ಗವರ್ನಮೆಂಟ್, ದಟ್ ವಿಲ್ ನಾಟ್ ಕಮ್ ಬ್ಯಾಕ್. ಸೊ ಹಾಗಾಗಿ ಇದರ ಅರ್ಥ ಏನು ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನೂ ಇಲ್ಲ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಈಸ್ ನಾಟ್ ದೇರ್. ಇಟ್ ಈಸ್ ಎ ನಾನ್ ರೀಫಂಡಬಲ್ ಪೇಮೆಂಟ್ ಮೇಡ್ ಟು ದಿ ಗವರ್ನಮೆಂಟ್. ಸೊ ಈ GSTಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಆ್ಯಡ್ ಮಾಡ್ಕೋಬೇಕು. ಲೆಸ್ ಮಾಡೋ ಅಗತ್ಯ ಇಲ್ಲ. ಶಿಪ್ಪಿಂಗ್ ಚಾರ್ಜಸ್ 500, ಎಸ್. ಶಿಪ್ಪಿಂಗ್, ಟ್ರಾನ್ಸ್ಪೋರ್ಟೇಷನ್, ಕ್ಯಾರೇಜ್ ಇವೆಲ್ಲನೂ ಆ್ಯಡ್ ಮಾಡ್ಕೋಬೇಕಾಗತ್ತೆ. ದೆನ್ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಚಾರ್ಜಸ್ಸು 3,000, ಎಸ್, ದಟ್ ಈಸ್ ಆಲ್ಸೋ ಆ್ಯಡೆಡ್ ಫಾರ್ ದ ಕಾಸ್ಟ್ ಆಫ್ ದ ಲ್ಯಾಪ್ಟಾಪ್. ಆ್ಯಂಡ್ ಆ್ಯನ್ಯುವಲ್ ಸರ್ವೀಸ್ ಚಾರ್ಜಸ್ 3,000. ಏನಿದು ಆ್ಯನ್ಯುವಲ್ ಸರ್ವೀಸ್ ಚಾರ್ಜಸ್ ಅಂದರೆ ವರ್ಷಕ್ಕೆ 3,000 ರೂಪಾಯಿ. ಆ್ಯನ್ಯುವಲ್ ಅಂದರೆ ಪ್ರತಿ ವರ್ಷ ಅಂತ. ವರ್ಷಕ್ಕೆ 3,000 ರೂಪಾಯಿ ಸರ್ವೀಸ್ ಚಾರ್ಜಸನ್ನು ಮಾಡ್ತಾರೆ. ಅಂದರೆ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ, ರಿಪೇರ್ ಆಗಿದ್ದರೆ ಅದನ್ನು ಎತ್ಕೊಂಡು ಹೋಗಿ ಮಾಡಿಸ್ಕೊಂಬಂದರೆ 3,000 ರೂಪಾಯಿ ವರ್ಷಕ್ಕಾಗತ್ತೆ. ಸೊ ಇದು ಕಾಸ್ಟ್ ಆಫ್ ದ ಅಸೆಟ್ಟಿಗೆ ಆ್ಯಡ್ ಆಗಬಾರ್ದು. ಯಾಕೆಂದರೆ ಆ್ಯನ್ಯುವಲ್ ಸರ್ವೀಸ್ ಚಾರ್ಜಸ್ಸು ಪ್ರತಿ ವರ್ಷ ಆದಮೇಲೆ ನಾವು ಮಾಡ್ತಾ ಇರ್ತೀವಿ. ಯಾವಾಗ ಇದನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡಿಬಿಡ್ತೀವೋ ಆಮೇಲೆ ಬರುವಂತಹ ಸರ್ವೀಸ್ ಚಾರ್ಜಸ್ಸು ದೇ ಆರ್ ಪೋಸ್ಟ್ ಆಪರೇಷನ್ ಎಕ್ಸ್ಪೆನ್ಸಸ್. Post-operation expenses are not allowed to be capitalized as per Indian Accounting Standard number 16. ಹಾಗಾಗಿ ಈ ಆ್ಯನ್ಯುವಲ್ ಸರ್ವೀಸ್ ಚಾರ್ಜಸ್ಸು 3,000 ಶುಡ್ ನಾಟ್ ಬಿ ಟೇಕನ್. ಆ್ಯನ್ಯುವಲ್ ಸರ್ವೀಸ್ ಚಾರ್ಜಸ್ಸು 3,000 ಇದೆಯಲ್ಲ, ಅದನ್ನು ನಾವು ಕಾಸ್ಟ್ ಆಫ್ ದಿ ಅಸೆಟ್ಗೆ ಆ್ಯಡ್ ಮಾಡ್ಕೋಬಾರ್ದು. ಯಾಕೆಂದರೆ ಅದು ರೆಕರಿಂಗ್ ಎಕ್ಸ್ಪೆಂಡಿಚರು ದಟ್ ಈಸ್ ಇನ್ಕರ್ಡ್ ಆಫ್ಟರ್ ದಿ ಅಸೆಟ್ ವಾಸ್ ಪುಟ್ ಇನ್ ಟು ಯೂಸ್. ದಟ್ ಈಸ್ ಅ ಪೋಸ್ಟ್ ಆಪರೇಟಿವ್ ಎಕ್ಸ್ಪೆನ್ಸಸ್. ಸೊ ಅದನ್ನು ನಾವು ತಗೋಬಾರ್ದು. ಸೊ ಕ್ಯಾಲ್ಕುಲೇಟ್ ದ ಇನಿಷಿಯಲ್ ಕಾಸ್ಟ್ ಆಫ್ ಲ್ಯಾಪ್ಟಾಪ್ ಆ್ಯಂಡ್ ಗಿವ್ ರೀಸನ್ಸ್ ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16. ಸೊ ಗಿವ್ ರೀಸನ್ಸ್ ಅಂತ ಕೇಳ್ತಿದ್ದಾರೆ ಅಂತಂದರೆ ಈ ಒಂದು ಆ್ಯನ್ಯುವಲ್ ಸರ್ವೀಸ್ ಚಾರ್ಜಸ್ಸನ್ನು ನಾವು ಯಾಕೆ ತಗೊಳ್ಳೋದಿಲ್ಲ ಅನ್ನೋ ಒಂದು ರೀಸನನ್ನು ಕೊಡಬೇಕು. ಆ್ಯನ್ಯುವಲ್ ಸರ್ವೀಸ್ ಚಾರ್ಜಸ್ ಆಫ್ ₹3,000 ಈಸ್ ನಾಟ್ ಆ್ಯಡೆಡ್ ಟು ದಿ ಕಾಸ್ಟ್ ಆಫ್ ದಿ ಅಸೆಟ್ ಬಿಕಾಸ್ it is a recurring charge incurred regularly every year after the laptop was put into use. Hence, it becomes post-operative expenses. The Indian Accounting Standard number 16 specifically mentioned that post-operative losses or post-operative expenses should not be included in the cost of the asset. ಈ ಒಂದು ಸೆಂಟೆನ್ಸನ್ನು ನೀವಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ, ರೀಸನನ್ನು ಕೊಡಬೇಕಾಗತ್ತೆ. ನಾವು let us see the calculation part of the question. Purchase price of the laptop 40,000 ಲೆಸ್ ಪರ್ಚೇಸ್ ಡಿಸ್ಕೌಂಟು. ಪರ್ಚೇಸ್ ಮಾಡೋ ಟೈಮಲ್ಲೇ ಡಿಸ್ಕೌಂಟನ್ನು ಕೊಟ್ಟಿದ್ದಾರೆ 4,000, ಅಂದರೆ 10% ಲೆಸ್ ಮಾಡಿದ್ರೆ ಯು ವಿಲ್ ಗೆಟ್ 36,000. ಸೊ ಅದಕ್ಕೆ ಆ್ಯಡ್ 18% GST 6,480. ಆಮೇಲೆ 18% GST ಯಾವುದ್ರ ಮೇಲೆ ಆ್ಯಡ್ ಮಾಡ್ತೀರಾ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಶುಡ್ ಕ್ಯಾಲ್ಕುಲೇಟ್ ಆನ್ ದಿ ನೆಟ್ ಸೆಲ್ಲಿಂಗ್ ಪ್ರೈಸ್. ನೆಟ್ ಸೆಲ್ಲಿಂಗ್ ಪ್ರೈಸ್ ಏನು ಇಲ್ಲಿ 36,000, ನಾಟ್ ದ 40,000. 40,000 ಮೇಲೆ 10% ಡಿಸ್ಕೌಂಟ್ ಕೊಟ್ಟಾಯ್ತಲ್ಲ. ಡಿಸ್ಕೌಂಟ್ ಕೊಟ್ಟಾದಮೇಲೆ ನಿಮಗೆ ನೆಟ್ ಸೆಲ್ಲಿಂಗ್ ಪ್ರೈಸ್ ಬಂದುಬಿಡುತ್ತೆ. ಏನೇ ಕ್ಯಾಲ್ಕುಲೇಷನ್ ಮಾಡಿದ್ರೂ ನೀವು ನೆಟ್ ಸೆಲ್ಲಿಂಗ್ ಪ್ರೈಸ್ ಮೇಲೇ ಕ್ಯಾಲ್ಕುಲೇಟ್ ಮಾಡಬೇಕು, ನಾಟ್ ಆನ್ ದ ಲಿಸ್ಟೆಡ್ ಪ್ರೈಸ್.
ಇಫ್ ಇಟ್ ಈಸ್ ಸ್ಪೆಸಿಫಿಕಲಿ ಟೋಲ್ಡ್ ಟು ಕ್ಯಾಲ್ಕುಲೇಟ್ ಆನ್ ಲಿಸ್ಟೆಡ್ ಪ್ರೈಸ್ ಅವಾಗ ಮಾಡ್ಕೋಬೋದು ಅಷ್ಟೇ. ದೆನ್ ಶಿಪ್ಪಿಂಗ್ ಚಾರ್ಜಸ್ 500, ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಚಾರ್ಜಸ್ 4000. ಸೊ ಒಟ್ಟು ಎಲ್ಲ ಆ್ಯಡ್ ಮಾಡಿಕೊಂಡ್ರೆ ಫೈನಲ್ ಕಾಸ್ಟ್ ಆಫ್ ದ ಲ್ಯಾಪ್ಟಾಪ್ ಆ್ಯಸ್ ಪರ್ ಇಂಡ್ AS 16 ಈಸ್ 45,980. It's very simple problem given in 2018. Next, let us see one more problem which was given in your 2019 BCom Bangalore examination IFRS question paper. T Limited has purchased an equipment for its manufacturing unit. T Limited ಅನ್ನೋ ಒಂದು ಕಂಪನಿ ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿದೆ. ದ ಪ್ರೈಸ್ ಪೇಯ್ಡ್ ಫಾರ್ ದ ಎಕ್ವಿಪ್ಮೆಂಟ್ ಈಸ್ 2,20,000. ಎಕ್ವಿಪ್ಮೆಂಟನ್ನು ಅವ್ರು ಪೇ ಮಾಡಿರೋ ಪ್ರೈಸ್ ಎಷ್ಟು ಅಂದರೆ 2,20,000, ಇನ್ಕ್ಲೂಸಿವ್ ಆಫ್ GST 39,600. ಈ 2,20,000 ಒಳಗಡೆನೆ GST 39,600 ಆ್ಯಡ್ ಆಗಿದೆ, ಇನ್ಕ್ಲೂಡ್ ಆಗೋಗಿದೆ, ಅಂದರೆ ಸೇರಿಕೊಂಡಿದೆ ಅದರಲ್ಲೇ, ಅಂದರೆ ಆಲ್ರೆಡಿ ಆ್ಯಡ್ ಮಾಡಿದ್ದಾರೆ. 2,20,000ಅಲ್ಲಿ 39,600 GST ಅಮೌಂಟು ಇನ್ಕ್ಲೂಡೆಡ್ ಆಗಿದೆ, ಸೇರಿಕೊಂಡಿದ್ರೆ ಒಳ್ಳೆಯದು, ಸೇರಿಲ್ಲ ಅಂದ್ರೇ ನಾವು ಮತ್ತೆ ಸೇರಿಸ್ಬೇಕಾಗತ್ತೆ. ಆದರೆ ಇಲ್ಲಿ ಸೇರಿರೋದ್ರಿಂದ ಏನು ತೊಂದರೆ ಇಲ್ಲ. ನಾವು ದ ಕಂಪನಿ ಗೆಟ್ಸ್ ಎ ಕ್ರೆಡಿಟ್ ಆಫ್ GST, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಪ್ಪ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಯಾವಾಗ ಬರುತ್ತೆ ಅಂದರೆ ಆವಾಗ ನೀವು ಈ GSTಯನ್ನು ತೆಗೆದು ಹಾಕಬೇಕಾಗತ್ತೆ. ಈಗ ಆಲ್ರೆಡಿ ಇನ್ಕ್ಲೂಡ್ ಆಗಿದೆ ಅಂತ ಕೊಟ್ಟಿದ್ದಾನೆ, ಕ್ರೆಡಿಟ್ ಆಫ್ GST ಬರುತ್ತಂತೆ. ಬಂದರೆ ಏನಾಗಬೇಕು, 39,600 ನಮ್ಮ ಕಾಸ್ಟ್ ಆಫ್ ದ ಎಕ್ವಿಪ್ಮೆಂಟಿಂದ ಲೆಸ್ ಆಗಿಬಿಡಬೇಕು. ಎಸ್. Calculating tax payable on finished goods. Yes. The additional cost incurred are freight 4,500. It should be included. Customs duty 4,000. Yes, it can be included. Installation expenses 3,000. Yes, that also can be included. Estimated cost of dismantling and removing the item. Yes, that is also allowed as per Ind AS 16. After the equipment was put to use. This is danger point. After the equipment was put to use. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16 ಕೆಳಗಡೆ ಎಕ್ವಿಪ್ಮೆಂಟನ್ನು ಯೂಸ್ಗೆ ಸ್ಟಾರ್ಟ್ ಮಾಡೋವರೆಗೂ ಏನೇನು ಎಕ್ಸ್ಪೆಂಡಿಚರ್ಸ್ ಆಗುತ್ತೋ ಎಲ್ಲ ನಾವು ಆ್ಯಡ್ ಮಾಡ್ಕೊಳ್ಳೋವಂಥದ್ದು. ಆಫ್ಟರ್ ದ ಎಕ್ವಿಪ್ಮೆಂಟ್ ವಾಸ್ ಪುಟ್ ಟು ಯೂಸ್, ವಾಟ್ ಎವರ್ ದ ಎಕ್ಸ್ಪೆನ್ಸಸ್, ವಾಟ್ ಎವರ್ ದ ಲಾಸಸ್ ಯು ಆರ್ ಗೋಯಿಂಗ್ ಟು ಇನ್ಕರ್, ದಟ್ ಕ್ಯಾನ್ ನಾಟ್ ಬಿ ಆ್ಯಡೆಡ್ ಟು ದಿ ಕಾಸ್ಟ್ ಆಫ್ ದಿ ಅಸೆಟ್. ಈ ಆಫ್ಟರ್ ದ ಎಕ್ವಿಪ್ಮೆಂಟ್ ವಾಸ್ ಪುಟ್ ಟು ಯೂಸ್, ಲಾಸ್ಟ್ ಅರ್ಲಿಯರ್ ಒಂದು ಪ್ರಾಬ್ಲಮಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಸೆಂಟೆನ್ಸನ್ನು ನೋಡಿದ್ವಿ. ಆಫ್ಟರ್ ದ ಎಕ್ವಿಪ್ಮೆಂಟ್ ವಾಸ್ ಪುಟ್ ಟು ಯೂಸ್, ಯಾವಾಗ ಆಫ್ಟರ್ ದ ಎಕ್ವಿಪ್ಮೆಂಟ್ ವಾಸ್ ಪುಟ್ ಟು ಯೂಸ್ ಅಂತನೋ ಆ ಒಂದು ಎಕ್ಸ್ಪೆಂಡಿಚರನ್ನು ನಾವು ತಗೋಬಾರ್ದು. ದಟ್ ಶುಡ್ ನಾಟ್ ಬಿ ಟೇಕನ್ ಫಾರ್ ಕ್ಲೀನಿಂಗ್ ದ ಸ್ಪೇರ್ ಪಾರ್ಟ್ಸ್. ರೈಟ್. ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ PPE ಅಂದರೆ ಏನು, ಪ್ರಾಪರ್ಟಿ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಆ್ಯಸ್ ಪರ್ Ind AS 16. ರೈಟ್. See the solution for this problem. Purchase price of the equipment including GST. Purchase price of the equipment including GST. ಕ್ವಶನಲ್ಲೇ ಇನ್ಕ್ಲೂಡಿಂಗ್ ಅಂತಲೇ ಕೊಟ್ಟಿರೋದ್ರಿಂದ ಇನ್ಕ್ಲೂಡೆಡ್ ಅಮೌಂಟೇ ತೊಗೊಂಡಿದ್ದೀವಿ, ಅಂದರೆ ಅದರಲ್ಲಿ GST ಸೇರಿಕೊಂಡಿದೆ, ನಾವು ಲೆಸ್ ಮಾಡಬೇಕು. ಎಲ್ಲಿ ಲೆಸ್ ಮಾಡ್ತೀವಿ ಅಂದರೆ ಇಲ್ಲಿ ಲೆಸ್ ಮಾಡ್ತೀವಿ. ಇಲ್ಲಿ ಸೇರಿಕೊಂಡಿದೆ ಅಂತ ಹೇಳಿದ್ದಾರೆ, ಸೊ ಇದನ್ನು ಇಲ್ಲಿ ಲೆಸ್ ಮಾಡ್ತೀವಿ. ಅಂದರೆ ಸರ್ ಇಲ್ಲೇ ಲೆಸ್ ಮಾಡಿಬಿಡ್ಬಾರ್ದಾ? ಮಾಡಬಾರ್ದು. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನೋ ಒಂದು ಪಾಯಿಂಟನ್ನು ಇಲ್ಲಿ ಮೆನ್ಷನ್ ಮಾಡಿ ತೋರಿಸ್ಬೇಕಾಗಿರೋದ್ರಿಂದ ಅಲ್ಲಿ ಲೆಸ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಟೋಟಲ್ ಕಾಸ್ಟ್ ಎಲ್ಲ ಆ್ಯಡ್ ಆದಮೇಲೆ ಇಲ್ಲಿ ಸಪ್ರೇಟಾಗಿ ಲಾಸ್ಟಲ್ಲಿ ಲೆಸ್ ಟ್ಯಾಕ್ಸ್ ಕ್ರೆಡಿಟ್ ಆಫ್ GST ಅನ್ನೋದನ್ನು ಲೆಸ್ ಮಾಡಿ. ಓಕೆನಾ? ಎಸ್. ಸೊ ಪರ್ಚೇಸ್ ಪ್ರೈಸ್ ಆಫ್ ದ ಎಕ್ವಿಪ್ಮೆಂಟ್ ಇನ್ಕ್ಲೂಡಿಂಗ್ GST 2,20,000. ಅದಕ್ಕೆ ಫ್ರೈಟ್ 4,500 ಆ್ಯಡ್ ಮಾಡಿ, ಕಸ್ಟಮ್ಸ್ ಡ್ಯೂಟಿ ಆ್ಯಡ್ ಮಾಡಿ, ಇನ್ಸ್ಟಾಲೇಷನ್ ಎಕ್ಸ್ಪೆನ್ಸಸ್ ಆ್ಯಡ್ ಆಗುತ್ತೆ, ಡಿಸ್ಮ್ಯಾಂಟ್ಲಿಂಗ್ ಆ್ಯಂಡ್ ರಿಮೂವಿಂಗ್ ಕಾಸ್ಟು ಕೂಡ ಆ್ಯಡ್ ಆಗುತ್ತೆ. ಇಷ್ಟು ಕಾಸ್ಟ್ಗಳನ್ನು ನೀವು ಆ್ಯಡ್ ಮಾಡಿಕೊಂಡ್ರೆ 2,33,000 ಬರುತ್ತೆ ಟೋಟಲು. ಅದರಲ್ಲಿ ಲೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಫ್ GST 39,600 ಲೆಸ್ ಮಾಡ್ಕೊಳ್ಳಿ. ಸೊ ದಟ್ ಯುವರ್ ಫೈನಲ್ ಕಾಸ್ಟ್ ಆಫ್ ದ ಎಕ್ವಿಪ್ಮೆಂಟ್ ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16, ದಟ್ ಈಸ್ 1,93,400. 1,93,400 is the cost of the equipment as per Indian Accounting Standard 16. ಯಾವ್ಯಾವ ಐಟಮ್ಸ್ ನಾವು ತಗೊಂಡಿಲ್ಲ ಈ ಪ್ರಾಬ್ಲಮಲ್ಲಿ, ಆಫ್ಟರ್ ದ ಎಕ್ವಿಪ್ಮೆಂಟ್ ವಾಸ್ ಪುಟ್ ಟು ಯೂಸ್ ಅದೊಂದು ಐಟಮ್ ತಗೊಂಡಿಲ್ಲ. ಆಮೇಲೆ
ಕಂಪನಿ ಗೆಟ್ಸ್ ಎ ಟ್ಯಾಕ್ಸ್ ಕ್ರೆಡಿಟ್ ಆಫ್ ಜಿ ಎಸ್ ಟಿ ಅಂತ ಕೊಟ್ಟಿರೋದ್ರಿಂದ ಅದನ್ನು ಲೆಸ್ ಮಾಡಿದ್ದೀವಿ. ಸೊ ಉಳಿದಿರೋ ಎಲ್ಲ ಎಕ್ಸ್ಪೆನ್ಸಸ್ ನಿಮಗೆ ಗೊತ್ತಿರೋವಂಥದ್ದು. ಇಟ್ಸ್ ಎ ಸಿಂಪಲ್ ಪ್ರಾಬ್ಲಮ್.